ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2025 ಏನು ನೀವು ಬರಿತಾ ಇದ್ದೀರಿ. ಸೊ ಈ ಒಂದು ಪ್ರವೇಶ ಪರೀಕ್ಷೆಗೆ ಒಂದಷ್ಟು ದಿನಗಳು ಹತ್ತಿರ ಬರ್ತಾ ಇದೆ. ಆ ದಿನಗಳಲ್ಲಿ ನೀವು ಏನಾದರೂ ಓದಿರ್ತಕ್ಕಂಥದ್ದನ್ನು ಪುನರ್ಮನನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ರಿವಿಷನ್ಗಾಗಿ ನಿಮಗೆ ಒಂದಷ್ಟು ಮಾಡೆಲ್ ಕ್ವಶನ್ಸ್ಗಳನ್ನು ತೊಗೊಂಡ್ಬಂದಿದ್ದೀನಿ. ಸಾಕಷ್ಟು ಜನ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸೊ ನೋಡ್ತಾ ಹೋಗಿ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರೈವೇಟಲ್ಲಿ ಓದ್ತಕ್ಕಂಥವ್ರು ಇಂಗ್ಲೀಷ್ ಮೀಡಿಯಮ್ದಲ್ಲೂ ಕೂಡ ಕ್ವಶನ್ಸನ್ನು ಕೇಳಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟು ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ. ಸೊ ನೋಡ್ತಾ ಹೋಗೋಣ. ಸೊ ಹಾಗೆ ನೋಡಿದಾದ್ಮೇಲೆ ವಿಡಿಯೋಗಳನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋದ ಬಗ್ಗೆ ಅಥವಾ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 2500 ಮೀಟರ್ಗಳನ್ನು ಕಿಲೋಮೀಟರ್ಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ವರ್ಟ್ 2500 ಮೀಟರ್ಸ್ ಟು ಕಿಲೋಮೀಟರ್ಸ್. ಅಲ್ಲಿ 2500 ಮೀಟರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇದನ್ನು ಮೀಟರ್ ಇರೋದನ್ನ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ನೀವು ಡಿವೈಡೆಡ್ ಬೈ 1000ದಿಂದ ನೀವೇನು ಮಾಡಬೇಕು, ಭಾಗ ಮಾಡಬೇಕು. ಸೊ 1000ದಿಂದ ಭಾಗ ಮಾಡಿದರೆ ಇಲ್ಲಿ 3 0 ಇರೋದ್ರಿಂದ ಬಿಂದುವನ್ನು ಎಲ್ಲಿ ಇಡಬೇಕಾಗುತ್ತೆ, 2.5 ಅಂತ ಇಡಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 2.5 ಕಿಲೋಮೀಟರ್. ಸೊ ಯಾವುದೇ ಮೀಟರಿಂದ ಕಿಲೋಮೀಟ್ರಿಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು, ಯು ಮಸ್ಟ್ ಆ್ಯಂಡ್ ಶುಡ್ 1000ದಿಂದ ಭಾಗ ಮಾಡಬೇಕು. ಎಷ್ಟರಿಂದ? 1000ದಿಂದ. ಅಕಸ್ಮಾತ್ ಕಿಲೋಮೀಟ್ರ್ ಕೊಟ್ಟಿದ್ದು ಅದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಅಂತಂದರೆ ನೀವೇನು ಮಾಡಬೇಕು, 1000ದಿಂದ ಗುಣಾಕಾರ ಮಾಡಬೇಕಾಗುತ್ತೆ. ಇದನ್ನು ನೀವು ಬರ್ಕೊಳ್ಳಿ. ಯಾಕೆ ಅಂತಂದರೆ ಭಾಳ ಸಿಂಪಲ್ ಆಗಿ ಉತ್ತರವನ್ನು ನೀವು ಮಾಡಬೇಕಾಗುತ್ತೆ. ಹಾಗೆ OMR ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಸರಿಯಾದ ಉತ್ತರ 2.5 ಕಿಲೋಮೀಟರ್ಗಳು. ನೆಕ್ಸ್ಟು ಒಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ. ಸೊ ಲೆಕ್ಕವನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಿ. ನನಗಿಂತ ಮುಂಚೆನೇ ನೀವು ಲೆಕ್ಕವನ್ನು ಮಾಡಬೇಕು. ಏನು ಕೊಟ್ಟಿದ್ದಾರೆ ಇಲ್ಲಿ, 15y = 75. ವೈಯ ಮೌಲ್ಯ ಎಷ್ಟು, ಅಥವಾ ಇಫ್ 15y = 75 ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಆನ್ಸರನ್ನು ಮಾಡ್ತೀರಾ, ಹೇಗೆ ಮಾಡಬೇಕು, ನಿಮಗೆ ಗುರುಗಳು ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ. ಸೊ 15 ಕೊಟ್ಟಿದ್ದಾರೆ, y ಅಂತ ಅಂದರೆ ದಾಟ್ ಈಸ್ ಈಕ್ವಲ್ ಟು 75 ಅಂತ ಇದೆ, ಹೌದಾ. ಸೊ 15 ಮಲ್ಟಿಪ್ಲೈಡ್ ಬೈ y, 15ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ 75 ಬರುತ್ತೆ. ಸೊ ನೋಡಿ, 15ಗೆ ಎಷ್ಟು ಮಲ್ಟಿಪ್ಲೈ ಮಾಡ್ತೀರಾ, 15 ಒನ್ಸ್ ಟೇಬಲ್ ಬರುತ್ತಲ್ವ ನಿಮಗೆ, 15 ಒಂದಲೇ ಮಗ್ಗಿ ಬರುತ್ತೆ 75. ಇದನ್ನು 2-3 ವಿಧಾನದಲ್ಲಿ ಮಾಡ್ಬೋದು. ಸೊ ನಾನು ನಿಮಗೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. 15ರಿಂದ ನೋಡಿ, 5 ಎಷ್ಟು, 75. ಸೊ y ಅಂದರೆ ಗುಣಾಕಾರ 5 ಅಂತ ಆಗುತ್ತೆ. ಅಂದರೆ ಗುಣಾಕಾರ 15ರಿಂದ ನಾವು ಗುಣಾಕಾರ ಮಾಡ್ದಂಗೆ ಅದು 15 5 75. ಸೊ ಸರಿಯಾದ ಉತ್ತರ ಎಷ್ಟು, 5 ಅಂತ ಆಗುತ್ತೆ. ಅಥವಾ ನೀವು ಇನ್ನೊಂದು ಮೆಥಡ್ ಇದೆ, ವೈನ ಈ ಕಡೆ ಇಟ್ಕೊಂಡು 75 ಇಲ್ಲಿರುತ್ತೆ, ಇದು ಈ 15 ಆಚೆ ಕಡೆ ಹೋದರೆ ಡಿವೈಡೆಡ್ ಬೈ 15 ಆಗುತ್ತೆ. ಸೊ 15ನ್ನು 75ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರ ಆಗಲೂ ಕೂಡ 5 ಬರುತ್ತೆ. ಸೊ ಅದಕ್ಕೆ ನೀವು 5th ಲೆವೆಲಿಗೆ ಜಾಸ್ತಿ ರಿಸ್ಕ್ ಆಗಬಾರ್ದು ಅಂತ ನಾನು ನಿಮ್ಗೆ ಸಿಂಪಲ್ ಮೆಥಡ್ ಹೇಳಿದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, 15ಕ್ಕೆ ಯಾವುದೋ ಒಂದು ಸಂಖ್ಯೆಯನ್ನು ಗುಣಿಸಿದರೆ 75 ಬರುತ್ತೆ. ಆ ಸಂಖ್ಯೆ ಯಾವುದು ಅಂದರೆ 5 ಅಂತ ಆಗುತ್ತೆ. ಓಕೆನಾ. ಅಥವಾ ಅದೇ ಪ್ರಶ್ನೆ ಈ ಥರ ಕೊಟ್ಟಿದ್ದಾರೆ, 15 + x = 20 ಅಂತ ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ. ಸೊ ಎಕ್ಸ್ನ ವ್ಯಾಲ್ಯೂ ಅಥವಾ ಎಕ್ಸ್ನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. 15ಕ್ಕೆ ಎಷ್ಟನ್ನು ಕೂಡಿದರೆ 20 ಬರುತ್ತೆ, 5ಅನ್ನು ಕೂಡಿದರೆ 20 ಬರುತ್ತೆ. ಅಥವಾ ಇಲ್ಲಿ 20ರ ಬದಲಿಗೆ ನಿಮಗೆ ಬೇರೆ ಸಂಖ್ಯೆ ಕೊಡ್ತೀನಿ ನಾನೀಗ, ನೀವೇ ಅದನ್ನು ಆನ್ಸರ್ ಹೇಳಿ ನನಗೆ. 20 ಬದಲಿಗೆ ನಾನೇನು ಮಾಡ್ತೀನಿ, 40 ಅಂತ ಕೊಡ್ತೀನಿ. 15 + x = 40. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಅಂದರೆ 15ಕ್ಕೆ ಎಷ್ಟು ಕೂಡಿದರೆ 40 ಬರುತ್ತೆ ಅಂತ. ಎಸ್, 15ಕ್ಕೆ 5 ಕೂಡಿದರೆ 20 ಬರುತ್ತೆ, ಅಲ್ಲಿಗೆ ಮತ್ತೆ 20 ಕೊಡಬೇಕು. ಅಂದರೆ ಅರ್ಥ 25. ಸರಿಯಾದ ಉತ್ತರ ಎಷ್ಟಾಗುತ್ತೆ, 25. ಅಂದರೆ ಈ ಥರನೂ ಕೂಡ ನಿಮಗೆ ಲೆಕ್ಕವನ್ನು ಕೇಳ್ಬೋದು. ಅಥವಾ ಈ ಥರ ಬಿಟ್ಟು ನಿಮಗೆ ಇನ್ನೂ ಒಂದು ಚಾನ್ಸ್ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ ನೋಡಿ, ಈಗ x - 6 = 3 ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಏನು ಅಂತ. ಯಾವ ಸಂಖ್ಯೆಯಿಂದ 6ಅನ್ನು ಕಳೆದಾಗ 3 ಬರುತ್ತೆ ಅಂದರೆ 9ರಿಂದ 6ಅನ್ನು ಕಳೆದಾಗ 3 ಬರುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು, 9.
ಈ ಥರನೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಸೊ ಇದನ್ನು ಸಿಂಪಲ್ ಆಗಿ ನೀವು ಉತ್ತರವನ್ನು ಕಂಡುಹಿಡಿಯಬೇಕು. ಬಟ್ ಇಲ್ಲಿ ಏನು ಕೇಳಿದರೆ 15ಕ್ಕೆ ಎಷ್ಟು ಗುಣಿಸಿದರೆ 75 ಬರುತ್ತೆ, 5 ಗುಣಿಸಿದರೆ 75 ಬರುತ್ತೆ. ಸೊ ಹಾಗಾಗಿ ಆಯ್ಕೆ ಎ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಬಂತು, ರೋಮನ್ ಸಂಖ್ಯೆಯ ಮೇಲೆ ಈ ಒಂದು ಪ್ರಶ್ನೆ ಬಂದಿದೆ. ಪ್ರಶ್ನೆ ಏನಿದೆ, 90 ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥದ್ದು ಸಿ ಅಂದರೆ ಎಷ್ಟು, 100. ಸೊ 1 ಎಕ್ಸ್ ಅಂತ ಇದೆ, ಅಂದರೆ ಇದ್ರ ಬೆಲೆ ಎಷ್ಟು, ಎಕ್ಸ್ ಹಿಂದ್ಗಡೆ 1 ಇದ್ದರೆ ಅದು 9. ಇದು ನೋಡಿ, ಎಲ್ ಅಂದರೆ 50, 60, 70 ಆಗುತ್ತೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ಆಗುತ್ತೆ. ಅಂದರೆ ಸಿ ಅಂದರೆ 100, ಅದ್ರ ಹಿಂದ್ಗಡೆ 10 ಹಾಕಿದರೆ ಅದನ್ನು ನಾವು 90 ಅಂತ ಕರಿತೀವಿ. ಸೊ ರೋಮನ್ ಸಂಖ್ಯೆ ಬರೆಯೋ ವಿಧಾನ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ರೀತಿಯಾಗಿ ಬರೆದಾಗ ಕರೆಕ್ಟ್ ಆದಂಥ ಉತ್ತರಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಈ ರೀತಿ ಇದೆ. ಏನಿದೆ ಪ್ರಶ್ನೆ ಅಂದರೆ, 5826ರಲ್ಲಿ 8ರ ಮುಖ ಮೌಲ್ಯ ಮತ್ತು ಸ್ಥಾನ ಮೌಲ್ಯ ಎಷ್ಟು ಅಂತ ಕೇಳಿದೆ. ಅಂದರೆ ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಆಫ್ 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ 8ರ ಒಂದು ಏನು ಕೊಟ್ಟಿದ್ದಾರೆ, ಅಲ್ಲಿ 5826ರಲ್ಲಿ ಮೊದಲನೇದು ಫೇಸ್ ವ್ಯಾಲ್ಯೂ. ಮುಖ ಬೆಲೆ ಎಲ್ಲನ ಇರಲಿ ಅದು ಅಷ್ಟೇ ಇರುತ್ತೆ, 8 ಇರುತ್ತೆ. ಹಾಗಾಗಿ ಈ ಆಯ್ಕೆ ಬರಲ್ಲ. ಇಲ್ಲಿ 80 ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಂಥ ಆಯ್ಕೆಗಳನ್ನು ನೋಡೋಣ. ಇನ್ನು ಪ್ಲೇಸ್ ವ್ಯಾಲ್ಯೂ ಸ್ಥಾನದಿಂದ ಪಡೆದುಕೊಂಡಂಥದ್ದು 8 ಎಷ್ಟನೇ ಸ್ಥಾನದಲ್ಲಿದೆ, ಬಿಡಿ 10, 100, 100ರ ಸ್ಥಾನದಲ್ಲಿದೆ ಅಂದರೆ 800 ಅದಕ್ಕೆ ಉತ್ತರ. ಸೊ ಇಲ್ಲಿ 8 ಬರಲ್ಲ, ಇಲ್ಲಿ 8 ಮತ್ತು 80 ಅಂತ ಕೊಟ್ಟಿದ್ದಾರೆ, ಬರಲ್ಲ. ಸೊ 800 ಅಂದರೆ ಆಪ್ಷನ್ ಎನಲ್ಲಿ ಅದಿದೆ. ಸೊ ಸರಿಯಾದ ಉತ್ತರ 8 ಮತ್ತು 800. ನಾನು ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹಾಕಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ಮುಖ ಬೆಲೆ 8 ಎಲ್ಲಾದರೂ ಇರಲಿ, ಅದು 6ರ ಮುಖ ಬೆಲೆ 6, 2ರ ಮುಖ ಬೆಲೆ 2, 8ರ ಮುಖ ಬೆಲೆ 8, 5ರ ಮುಖ ಬೆಲೆ 5. ಆದರೆ ಸ್ಥಾನ ಬೆಲೆ ಮಾತ್ರ ನೀವು ಬರೀಬೇಕಾದ್ರೆ ಕೇರ್ಫುಲ್ಲು ನೋಡಿ. 6ರ ಸ್ಥಾನ ಬೆಲೆ ಬಿಡಿ ಸ್ಥಾನದಲ್ಲಿ ಅದೇ ಆಗಿರುತ್ತೆ. 2ರ ಸ್ಥಾನ ಬೆಲೆ 20, 8ರ ಸ್ಥಾನ ಬೆಲೆ 800, 5ರ ಸ್ಥಾನ ಬೆಲೆ 5000 ಆಗುತ್ತೆ. ಗೊತ್ತಾಯ್ತಾ? ಸೊ 8 ಮತ್ತು 800 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, 6 ಪೆನ್ಸಿಲ್ನ ಒಟ್ಟು ಮೌಲ್ಯ 30 ರೂಪಾಯಿ ಆಗಿದೆ. ಒಂದು ಪೆನ್ಸಿಲ್ನ ಒಂದು ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ದ ಟೋಟಲ್ ವ್ಯಾಲ್ಯೂ ಆಫ್ 6 ಪೆನ್ಸಿಲ್ ಈಸ್ 30 rupees. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಪೆನ್ಸಿಲ್? ಸೊ ಅದಕ್ಕೆ ಏನು ಮಾಡಬೇಕು, ಒಟ್ಟು ಹಣ ಎಷ್ಟಿದೆ ಅದರಲ್ಲಿ 6ರಿಂದ ಭಾಗಾಕಾರ ಮಾಡಬೇಕು. ಸೊ 6ರಿಂದ ಭಾಗಾಕಾರ ಮಾಡಿದರೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ 6 1 6, 6 5 30, 5 ರೂಪಾಯಿಗೆ ಒಂದು ಪೆನ್ನು. ಸೊ ಕರೆಕ್ಟಾ? ಒಂದು ಪೆನ್ನಿಗೆ 5 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ನಮಗೆ ಭಾಗಾಕಾರ ಮಾಡೋಕ್ಕೆ ಈ ಥರ ಬರಲಿಲ್ಲ. ನಾನು ಹೇಳ್ಕೊಟ್ಟಿದ್ದು ಒಂದು 6th 7th ಹುಡುಗರಿಗೆ ಅಂತ ನಿಮ್ಗೆ ಅನಿಸಿದರೆ 6 ಬರ್ಕೊಂಡು 30 ಈ ಥರ ಬರ್ಕೊಂಡು 6 5 30 ಹಿಂಗೆ ಬರ್ಕೊಂಡು ಮಾಡಿ. ಸೊ ಇಲ್ಲಿ 5 ಬಂತಲ್ವ. ಇಲ್ಲಿ ಭಾಗಾಕಾರ ಮಾಡಬೇಕು ಅನ್ನೋದೇ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಸೊ 5 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ವಿಸ್ತೃತ ಪೆಂಟಗಾನ್ನಲ್ಲಿ ಎಷ್ಟು ಕೋನಗಳಿವೆ ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್ ಇನ್ ದ ಎಕ್ಸ್ಟೆಂಡೆಡ್ ಪೆಂಟಗಾನ್. ಪೆಂಟಗಾನ್ ಅಂದರೆ ಪಂಚಭುಜಾಕೃತಿ ಅಂತ ನೀವು ಅಂದ್ಕೋಬೋದು. ಅದಕ್ಕೆ ಎಷ್ಟು ಕೋನಗಳನ್ನು ಅದು ಹೊಂದಿದೆ. ಹೆಸರಲ್ಲೇ ಇದೆಯಲ್ಲ ಪಂಚ ಅಂತ. ಪಂಚ ಅಂದರೆ ಎಷ್ಟು, 5 ಅಂತ ಆಗುತ್ತೆ. ಬಟ್ ಅಲ್ಲಿ ಏನು ಕೇಳಿದ್ದಾರೆ ಅವರು, ವಿಸ್ತೃತ ಅಂತ ಕೇಳಿದ್ದಾರೆ. ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್ ಇನ್ ಎಕ್ಸ್ಟೆಂಡೆಡ್ ಪೆಂಟಗಾನ್ ಅಂದರೆ ವಿಸ್ತೃತ ಪೆಂಟಗಾನ್ನಲ್ಲಿ ಎಷ್ಟು ಕೋನಗಳಿವೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 10. ಸೊ ಈ ಥರ ನಿಮಗೆ ಕನ್ಫ್ಯೂಷನ್ ಮಾಡಿ ಕೇಳೋದಿಲ್ಲ. ಇದನ್ನು ನಾನು ಸ್ವಲ್ಪ ಕ್ವಶನ್ನ ಚೇಂಜ್ ಮಾಡ್ತೀನಿ. ಈ ವಿಸ್ತೃತ ಅಂತ ಬಿಟ್ಟುಬಿಡಿ, ಎಕ್ಸ್ಟೆಂಡೆಡ್ ಅಂತ ಬಿಟ್ಟುಬಿಡಿ. ಈಗ ಹೇಳಿ, ಪೆಂಟಗಾನ್ನಲ್ಲಿ ಎಷ್ಟು ಕೋನಗಳಿವೆ ನೋಡಿ. ಇದು 1 2 3 4 5. ಓಕೆನಾ? ಇಲ್ಲಿ ಕೋನಗಳನ್ನು ನಾನು ಬೇರೆ ಕಲರಲ್ಲಿ ತೋರಿಸ್ತೀನಿ. 1 ಕೋನ, 2 ಕೋನ, 3 ಕೋನ, 4 ಕೋನ, 5 ಕೋನ. ಸೊ 5 ಕೋನಗಳು ಇಷ್ಟೇ. ಈ ಥರ ತಿಳ್ಕೊಳ್ಳಿ ಸಿಂಪಲ್ಲಾಗಿ. ಯಾಕಂದರೆ ನಿಮಗೆ ಆ ಥರದ ಪ್ರಶ್ನೆಗಳೆಲ್ಲ ಬರೋದಿಲ್ಲ. ಬಟ್ ಪೆಂಟಗಾನ್ನಲ್ಲಿ ಎಷ್ಟು ಕೋನಗಳಿವೆ ಅಥವಾ ಅಂದರೆ ಪಂಚಭುಜಾಕೃತಿ ಬಿಟ್ಟರೆ ನಿಮಗೆ ತ್ರಿಭುಜದಲ್ಲಿ ಎಷ್ಟು ಕೋನಗಳಿವೆ, ಎಷ್ಟು ಶೃಂಗಗಳಿವೆ, ಎಷ್ಟು ಮುಖಗಳಿವೆ, ಈ ಥರದ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಹೋಲಿಕೆ ಅಂದರೆ ಯಾವ ರೀತಿಯಾಗಿ ಹೋಲಿಕೆ ಮಾಡಬೇಕು ಅದನ್ನು ನೋಡೋಣ.
ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 7ನೇ 9 ಮತ್ತೊಂದು 9ನೇ 5 ಅಂತ ಕೊಟ್ಟಿದ್ದಾರೆ. ಸೊ ಮಿಸ್ಟೇಕ್ ಆಗಿಬಿಡುತ್ತೆ. 9ನೇ 7 ಮತ್ತೊಂದು 9ನೇ 5 ಹೋಲಿಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ದೊಡ್ಡದಿದೆ, ಮೊದಲನೇದು ದೊಡ್ಡದಿದೆ ಅಂದರೆ ಈ ರೀತಿ ಸಿಂಬಲನ್ನು ಹಾಕ್ತೀವಿ, ಅಂದರೆ ದೊಡ್ಡದು ಅಂತಕ್ಕಂಥ ಸಿಂಬಲನ್ನು ಹಾಕ್ತಾ ಇದ್ದೀವಿ. ಸೊ ಬಿಗ್ಗರ್ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಅಥವಾ ಆ ಥರ ಸಿಂಬಲ್ ಕೊಟ್ಟಿದ್ರು ಕೂಡ ನೀವು ಅದನ್ನು ಬರಿಬೋದು. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು, ಅಂಶದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ಚಿಕ್ಕದು. ಈ ಮೂತಿ ಇದೆಯಲ್ಲ, ಇದು ಚಿಕ್ಕದ ಕಡೆ ತೋರಿಸ್ತೀವಿ, ಇದನ್ನು ದೊಡ್ಡದ್ರ ಕಡೆ ತೋರಿಸ್ತೀವಿ. ಬಟ್ ಇಲ್ಲಿ ದೊಡ್ಡದು ಅಂತಕ್ಕಂಥದ್ದೇ ಸರಿಯಾದ ಉತ್ತರ, ಬಿಗ್ಗರ್ ಆಗುತ್ತೆ. ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಮತ್ತೊಂದು ಪ್ರಶ್ನೆ, 95 ಡಿಗ್ರಿ ಕೋನ ಡ್ಯಾಶ್ ಆಗಿರುತ್ತದೆ. ಆ್ಯನ್ ಆ್ಯಂಗಲ್ ಆಫ್ 95 ಡಿಗ್ರಿ. 95 ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಇಂಪಾರ್ಟೆಂಟ್ ಆ್ಯಂಗಲ್ಗಳನ್ನು ನೀವು ಬರಿಬೇಕಾದ್ರೆ ಬಹಳಷ್ಟು ಕೇರ್ಫುಲ್ಲಾಗಿ ಗೊತ್ತಿರಬೇಕು ನಿಮಗೆ. ಈಗ ಮೊದಲಿಗೆ ನಾನಿಲ್ಲಿ ಒಂದಷ್ಟು ಚಿತ್ರಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿಂದ 90 ಡಿಗ್ರಿ ಏನಿದೆಯಲ್ಲ, ಇದು ಲಂಬಕೋನ. ಅದರಿಂದ ಒಳಗಡೆ ಇದ್ದರೆ ಇದು ಲಘು ಕೋನ, ಅದರಿಂದ ಮೇಲೆ ಇದ್ದರೆ ಅದು ಏನಾಗಿರುತ್ತೆ, ಲಂಬಕೋನ. ಇದು ಮೊದಲನೇದು ಲಘು ಕೋನ, ಅನಂತರ ಲಂಬಕೋನ, ಆಮೇಲೆ ಬರುವಂಥದ್ದು ಇಲ್ಲಿ 180 ಡಿಗ್ರಿಗೆ ಸಮ ಇತ್ತು ಅಂತ ಹೇಳಿದರೆ ಅದು ಸರಳ ಕೋನ. ಸರಳ ಕೋನ. ಓಕೆ. ಸೊ ಇದು ಸರಳಕ್ಕಿಂತ ಹೆಚ್ಚಿಗೆ ಬಂದರೆ ಸರಳಾಧಿಕ ಕೋನ ಆಗುತ್ತೆ. ಇನ್ನೊಂದು 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ, ವಿಶಾಲ ಕೋನ ಆಗುತ್ತೆ. ವಿಶಾಲ. ಸೊ ಲಘು ಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಈ ರೀತಿ ಆಂಗಲ್ಗಳು ಬರುತ್ತೆ. ಬಟ್ ಅಲ್ಲಿ ಕೊಟ್ಟಿರೋದು 95 ಅಂದಾಗ 90ಕ್ಕಿಂತ ಜಾಸ್ತಿ ಇದ್ದರೆ ಅದೆಂಥ ಕೋನ ಆಗಿರುತ್ತೆ ನಮಗೆ? ಎಸ್, 90ಕ್ಕಿಂತ ಜಾಸ್ತಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ, ಅಂದರೆ ವಿಶಾಲ ಕೋನ. ಇಲ್ಲ, ಆಯ್ಕೆಯಲ್ಲಿ ಮೂಲೆ ಕೋನ ಅಂತ ಇದೆ, ಅದನ್ನು ನೋಡಬೇಡಿ. ಇದು ವಿಶಾಲ ಕೋನ. ಎಂಥದ್ದಿದು? ವಿಶಾಲ. ಓಕೆನಾ? ವಿಶಾಲ ಕೋನ ಅಂತ ತಿಳ್ಕೊಳ್ಳಿ. 90ಕ್ಕಿಂತ ಕಡಿಮೆ ಇದ್ದರೆ ಅದು ಲಘು ಕೋನ, ಸ್ಮಾಲ್ ಆ್ಯಂಗಲ್ ಅಲ್ಲ, ಲಘು ಕೋನ. 180 ಡಿಗ್ರಿಗೆ ಸಮ ಇದ್ದರೆ ಅದೇನಾಗಿರುತ್ತೆ, ಸರಳ ಕೋನ ಆಗಿರುತ್ತೆ. 90 ಡಿಗ್ರಿಗೆ ಸಮವಾಗಿದ್ದರೆ ಅದೇನಾಗಿರುತ್ತೆ, ರೈಟ್ ಆ್ಯಂಗಲ್ ಆಗಿರುತ್ತೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನೋಡೋಕೆ ಹೋಗಬೇಡಿ. ಸೊ ಕರೆಕ್ಟ್ ಆನ್ಸರ್ ಬಂದು ಯಾವುದು ಅಂತ ನೀವು ತಿಳ್ಕೋಬೇಕು. ನೆಕ್ಸ್ಟ್ ಬಂದು 1 ಕಿಲೋಗ್ರಾಮ್ ಎಷ್ಟು ಗ್ರಾಮ್? 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ ಅಂತ ಕೇಳಿದರೆ, 1 kg, ಕಿಲೋಗ್ರಾಮ್ ಅಂದರೆ ಕೆ ಜಿಗೆ ಎಷ್ಟು ಗ್ರಾಮು? ಎಷ್ಟು ಗ್ರಾಮು? 1000 ಗ್ರಾಮ್ ಆಗುತ್ತೆ. ಸೊ 1000 ಗ್ರಾಮ್ ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ಅಕಸ್ಮಾತ್ ಅರ್ಧ kg ಅಂದರೆ ಎಷ್ಟು ಗ್ರಾಮು? 500 ಗ್ರಾಮು. ಈ ರೀತಿ 5 kgಗೆ ಎಷ್ಟು ಗ್ರಾಮು? 5000 ಗ್ರಾಮ್. 2 kgಗೆ ಎಷ್ಟು ಗ್ರಾಮು? 2000 ಗ್ರಾಮ್. ಸೊ ಆ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನು, ಒಂದು ಘನದ ಎಷ್ಟು ಮೂಲೆಗಳಿವೆ? ಅಥವಾ ಇಂಗ್ಲೀಷ್ನಲ್ಲಿ ನೋಡಿ, ಹೌ ಮೆನಿ ವರ್ಟೆಸಿಸ್ ಡಸ್, ಅಂದರೆ ಶೃಂಗಗಳು ಎಷ್ಟಿದ್ದಾವೆ ಅಂತ. ಕ್ಯೂಬಲ್ಲಿ ಎಷ್ಟು ಶೃಂಗಗಳಿದ್ದಾವೆ ಅಂತ ಒಂದು ಕ್ಯೂಬನ್ನು ಬರೆಯೋಣ. ನಿಮಗೆ ಶೃಂಗಗಳು ಎಷ್ಟಿದ್ದಾವೆ ಅಂತ ಒಂದು ಐಡಿಯಾ ಸಿಕ್ಕತ್ತೆ. ಓಕೆ, ಇದು ಒಂದು ಕ್ಯೂಬು. ಎಸ್. ಇದರಲ್ಲಿ ಎಷ್ಟು ಮೂಲೆಗಳಿದ್ದಾವೆ? ಬೇರೆ ಕಲರಲ್ಲಿ ನೋಡೋಣ ಅದನ್ನು. ನೋಡಿ, 1 2 3 4 5 6 7 8. ಸೊ ಟೋಟಲ್ ಎಷ್ಟಿದ್ದಾವೆ ಮೂಲೆಗಳು? 8 ಮೂಲೆಗಳು ಇದ್ದಾವೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 8 ಅಂತಕ್ಕಂಥದ್ದು ಆಗುತ್ತೆ. ಸೊ ಅಂದರೆ ಒಂದು ಘನದಲ್ಲಿ ಎಷ್ಟು ಶೃಂಗಗಳಿವೆ ಅಂತ ಕೇಳ್ತಾರೆ, ಮೂಲೆಗಳು ಅಂತ ಕೇಳಲ್ಲ. ಶೃಂಗಗಳು, ವರ್ಟೆಸಿಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಹೇಳುವಾಗ ನಿಮಗೆ ಕ್ಲಿಯರ್ ಹೇಳ್ತಾ ಇದ್ದೀನಿ. ಕೆಲವೊಂದು ಸರಿ ಟ್ರಾನ್ಸ್ಲೇಷನ್ ಮಾಡೋ ಮುಂದೆ ಮಿಸ್ಟೇಕ್ ಆಗಿರುತ್ತೆ. ಬಟ್ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಕರೆಕ್ಟ್ ಉತ್ತರವನ್ನು ಬರಿಬೋದು ಅಂತ ಹೇಳ್ತಾ, ಇದು ಒಂದು ಮಾದರಿಯಾದಂತಹ 10 ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ವಿಡಿಯೋ ಆಗಿತ್ತು. ಇದೇ ಥರದ ವಿಡಿಯೋಗಳು ಬೇಕು ಅಂದರೆ ಪ್ರತಿನಿತ್ಯ, ಅಂದರೆ ಪರೀಕ್ಷೆ ಬರೋದ್ರೊಳಗೆ ನಿಮ್ಗೆ ಇನ್ನಷ್ಟು ಕ್ಲಾರಿಫಿಕೇಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.